भारत माता की, बोलो भारत माता की, वंदे वंदे। बीजापुर की तमाम आवाम से एक मुद्देबाना मैं एक आपको पहचान कराना चाहता हूं। डॉक्टर विजयानंद काशप्नवर एक ऐसी हस्ती है, कर्नाटक के अंदर अगर कोई बोल्ड स्टेटमेंट माइनॉरिटी के बारे में अगर कोई लेता है आला लेला तो डॉक्टर विजयानंद काशप्नवर साहब है वो। आपने देखा होगा पंचमसाली समाज का जो होराट हो रहा था, बम्बई सरकार ने हमारा कोटा कम करके उनके समाज को दिया। वो राष्ट्रीय अध्यक्ष थे पंचमसाली समाज के, 700 किलोमीटर चल के बेंगलुरु को गए थे। जब हमारा 2B कोटा काट के उनको दे दिया तो राष्ट्रीय अध्यक्ष होने के नाते उन्होंने उसको इनकार करके वहीं पर फाड़ कर फेंक कर मुझे माइनॉरिटी का कोटा काट के लेने की जरूरत नहीं है करके बोल के वहीं पर राजीनामा देकर आने वाला शख्स अगर कोई है तो डॉक्टर विजयानंद काशप्नवर साहब है। पूरे कर्नाटक के अंदर अगर टीपू जयंती अलल ऐलान टीपू जयंती सीएम साहब को जाको मनोहर के कर को टीपू जयंती अलल ऐलान करने वाला अगर कोई शख्स है तो डॉक्टर विजयानंद काशप्नवर साहब है। असेंबली के अंदर पहले ही सेशन के अंदर पेशमाम और मौजून की तनख्वाहों को बढ़ाने के लिए कोई आवाज उठाने वाला असेंबली के अंदर है तो हमारा विजयानंद डॉक्टर काशप्नवर साहब है। ये उनका छोटा सा तारुफ है, मैं बात करने के लिए मौका दे, माफ करो। और एक बात आप सब लोग जानते हैं, CWA NRC के मौके पर बीजापुर में जो तारीखी प्रोग्राम हुआ था, इलकल से यहाँ तक 115 किलोमीटर मुसलमानों के साथ अगर कोई चला है तो सिर्फ और सिर्फ विजयानंद काशप्नवर साहब है और दूसरा कोई नहीं चला है। बाजू धरो। ಪ್ರಥಮದಲ್ಲಿ ಆ ಅಲ್ಲಾಹನನ್ನ ಎನ್ನ ಹುನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಕೊನೆಯ ಪ್ರವಾದಿ ಅಂತಿಮ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರನ್ನು ಕೂಡ ಎನ್ನ ಹುನ್ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಬಿಜಾಪುರ ಜಿಲ್ಲೆಯ ವಿಜಾಪುರ ನಗರದ ನಮ್ಮ ಎಲ್ಲ ಭಾರತೀಯರು, ನಾವು ನೀವು ಎಲ್ಲರೂ ಭಾರತೀಯರು, ಭಾರತೀಯರ ಮನಸ್ಸನ್ನ ಅದು ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಜನಾಂಗ ಇರಲಿ, ಆ ಮನಸ್ಸನ್ನ ಹೀಯಾಳಿಸಿದಂತ ಮಿಸ್ಟರ್ ಬಸನಗೌಡ ಪಾಟೀಲ್ ಯತ್ನಾಳ್ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇಲ್ಲ ಸಲ್ಲದ ಕೀಳು ಮಾತಿನಿಂದ ಅವರ ವ್ಯಕ್ತಿತ್ವದ ಕುರಿತು ಮಾತನಾಡಿರುವಂತ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂತ ತನ್ವೀರ್ ಹಾಸ್ಮಿ ಪೂಜ್ಯರ ಅಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂತ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ 2023 ಅಭ್ಯರ್ಥಿಗಳು, ನಮ್ಮೆಲ್ಲರ ನಾಯಕರು, ಆತ್ಮೀಯರಾದಂತ ಹಮೀದ್ ಮುಶ್ರೀಫ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಸಮಾಜದ ಗುರು ಹಿರಿಯರೇ,
ಇಲ್ಲಿ ಉಪಸ್ಥಿತಿರುವಂತ ಯಾವತ್ತೂ ನನ್ನ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣು ಶರಣಾರ್ಥಗಳು. ದಯವಿಲ್ಲದ ಧರ್ಮವು ಅದು ಯಾವುದಯ್ಯ. ದಯೆ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮನಾಥ ಅನ್ನೋ ಮಾತನ್ನು ನಾನು ಮೊದಲೇ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಯಾವ ಧರ್ಮವೂ ಕೂಡ ನಮಗೆ ದಯವಿಲ್ಲದೆ ನಡಿಬೇಡ್ರಿ ಅಂತ ಹೇಳಿಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ದಯ ಬೇಕು. ಅದು ಕೇವಲ ಮಾನವರಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನೋದನ್ನ ನಮಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು 1400 ವರ್ಷದ ಇತಿಹಾಸ ಹಿಂದಿನ ವರ್ಷಗಳಲ್ಲೇ ನಮಗೆ ಹೇಳಿದ್ದಾರೆ. 1400 ವರ್ಷಗಳಾಯ್ತು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದ್ರು, ಈ ಭೂಮಿಗೆ 1,96,000 ಜನ ಪ್ರವಾದಿಗಳು ಬಂದು ಹೋಗಿದ್ದಾರೆ. 1,96,000 ಜನ ಪ್ರವಾದಿಗಳು ಬಂದಂತವರು ಯಾವುದೂ ಕೂಡ ದಯವನ್ನ, ಕರುಣೆಯನ್ನ ಇವತ್ತು ಉಲ್ಲಂಘಿಸಿ ಯಾರೂ ಕೂಡ ನಮಗೆ ಹೇಳಿಕೊಟ್ಟಿಲ್ಲ ಬಂಧುಗಳೇ. ಆದ್ರೆ ಇಲ್ಲೊಂದು ನರಪೀಳಿ ಹುಟ್ಕೊಂಡ್ಬಿಡತಿ ಇಲ್ಲಿ ಬಿಜಾಪುರದಾಗ. ಇದು ದಯನೂ ಇಲ್ಲ, ಧರ್ಮವೂ ಇಲ್ಲ. ಇದಕ್ಕ ನೀವೇನೇ ಹೇಳಿದ್ರಲ್ಲ ಅಗಳೇ, ಯಾವ ಕುತ್ತ ಅದು? ಕೌನ್ಸಿ ಕುತ್ತ है? दीवाना कुत्ता है ये बोलता है ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ. ಅವ್ರ ಕಾಲ ಧೂಳ ಅಲ್ಲ, ಅವ್ರ ಕೆರಬಾಳದ ಅಂದು ಬಂದೋದು. ಇದನ್ನು ಹೋಲಾಗಿಲ್ಲ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಚೋಳು ಕಡಿಯೋದು ಅದರ ಧರ್ಮ, ಚೋಳ ಕಡಿದ್ರೆ ಅದನ್ನು ಸಾಯಿ ಹೊಡೆಯೋದು ನಮ್ಮ ಧರ್ಮ ಅಲ್ಲ. ಚೋಳ ಕಡಿಯೋದು ಅದರ ಧರ್ಮ. ಅದು ಯಾಕೆ ಕಡಿತೈತಿ? ಅದರ ಧರ್ಮ ಅದು. ಆದ್ರೆ ಇಲ್ಲೊಂದು ಹೊಟ್ಟೆತಿಲ್ಲ, ಇದು ನರ್ಪೇಳಿ. ಅದು ಗೊಡ್ಡೆಮ್ಮಿನ ಕರೆ, ಅದು ಗೊಡ್ಡೆಮ್ಮಿನ ಕರೆ. ಸಹಿಸುವುದು, ಸಹನೆ ಉಳ್ಳವರು, ಅದು ಮಾನವ ಧರ್ಮ, ಬಹಳ ಶ್ರೇಷ್ಠ ಧರ್ಮ. ನಾವೆಲ್ಲರೂ ಮನುಷ್ಯರು, ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂಥವ್ರು. ನಮಗೆ ವಿವೇಚನೆ ಕೊಟ್ಟಿದ್ದಾರೆ. ಆದ್ರೆ ಈ ನಾಯಿಗೆ, ಗೊಡ್ಡೆಮ್ಮಿಗೆ, ಮೆದುಳಿಗೆ, ಅಲಿಗೆಗೆ ಕನೆಕ್ಷನೇ ಇಲ್ಲ. ಅದು ಹೋಗ್ಬಿಟ್ಟತಿ. ಈಗ ಮೊನ್ನೆ ಅವರು ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಉಚ್ಚಾಟನೆ ಮಾಡಿಬಿಟ್ರಲ್ಲ, ಸ್ವಲ್ಪ ಅರ್ಧ ಮುರ್ಧ ತಲೆ ಕೆಟ್ಟು ಒದರ್ಕೊಂತ ನಡೆದಿತ್ತು, ಹುಚ್ಚನಾಗಿ ಒದ್ರದಂಗ. ಈ ಗೊಡ್ಡೆಮ್ಮೆ ಆಗ್ಬಿಟ್ಟದು. ಅಂದ್ರೆ ಅವ್ರು ಉಚ್ಚಾಟನೆ ಮಾಡಿದ ಮೇಲೆ ಪೂರಾ ತಲೆ ಕೆಟ್ಟು ಬಿಡತ್ತೆ. ಅದ್ರದ್ದು ಪೂರಾ ತಲೆ ಕೆಟ್ಟು ಏನ್ ಬೇಕಾದ ಬಾಯಿಗೆ ಬಂದಿದ್ದು ಮಾತಾಡೋದು. ಇವ ಅಪ್ಪಿ ತಪ್ಪಿ ಇಲ್ಲಿ ಹುಟ್ಟುಬಿಟ್ಟಲ್ಲ ವಿಜಯಪುರದಾಗ. ಇವ ಅಲ್ಲಿ ಹುಟ್ಟಬೇಕಾಗಿತ್ತು ಬಾಳಾ ಸಾಹೇಬ್ ಠಾಕ್ರೆ ಮನೆಯಾಗ. हिंदू मेवाड़ अंतದ್ದು. हिंदू का सर्वनाश करने आया ये बच्चा, ये गोड्डेम्मी. फिरौन के घर में कौन पैदा हुआ? हिंदू के घर में कौन पैदा हुआ? गोड्डेम्मी. अल्ले फिरौन के घर में मूसा पैदा हुआ.
बसवाना के घर में गोड्डेमी पैदा हुआ। ये गोड्डे में है ना, इसका आ गया टाइम, वक्त आ गया वक्त। वो बोलते हैं ना लोग, जब वक्त आता है, मौत का वक्त आता है, वो गांव के तरफ भाग के आता है। ಗಿದರ್ का भी ಏನದು ಗಿದರ್ का मौत आता है ಅಂತ ಬಂದ್ಬಿಟ್ಟದ। ಅದಕ್ಕೆ ಅದು ಏನು ಬಗಳಿದ್ರು ನಾವು ಕೇಳೋದು, ಅದಕ್ಕೆ ಅಪಾಲಜಿ ಕೇಳಬೇಡ್ರಿ, ಕ್ಷಮೆ ಕೇಳ್ರಿ ಅಂತ ಹೇಳಕ್ ಹೋಗ್ಬೇಡ್ರಿ, ಅದಕ್ಕೆ ಟೈಮ್ ಬಂದ್ಬಿಟ್ಟತಿ। ನಮಗೆ ನ್ಯಾಯ ಬೇಕು, ನಾವು ಭಾರತೀಯರು, ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ಹಿಡಿಬೇಕು। ಅದಕ್ಕೆ ಗೊತ್ತಿಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಂ ಜನಾಂಗ, ಅಲ್ಪಸಂಖ್ಯಾತ ಜನಾಂಗ ಎಷ್ಟು ಜನ ಶಹೀದ್ ಹೋದ್ರು ಅನ್ನೋದು ಏನಾದ್ರೂ ಅರಿವು ಐತೆ ಇದಕ್ಕೆ? ಇದು ಬಾಳಾ ಸಾಹೇಬ್ ಠಾಕರ್ ಬಗ್ಗೆ ಮಾತಾಡತ್, ಅಣ್ಣ ಬಸವಣ್ಣನವ್ರ ಬಗ್ಗೆ ಮಾತಾಡತ್, ಅಣ್ಣ ಬಸವಣ್ಣನವರು ಹೊಳಿ ಹಾರಿದ್ರು ಅಂತ ಹೇಳ್ತೈತಿ। ಇದು ಲಿಂಗಾಯತ್ ಧರ್ಮದಾಗ ಹುಟ್ಟಕ ಅಯೋಗ್ಯ ನನ್ನ ಮಗ ಇವ, ಅಯೋಗ್ಯವ, ಮಾತೆತ್ತಿರ್ ಲೋಫರ್ ನನ್ನ ಮಗ, ಬೋಳಿ ಮಗ, ನೀನ್ ಯಾರ ಮಗನು? ಮಾತೆತ್ತಿರ್ ಏನ್ರಿ ಮಾತು? ಒಂದು ಧರ್ಮದ ಬಗ್ಗೆ ಗೌರವ, 12ನೇ ಶತಮಾನದ ಅಣ್ಣ ಬಸವಣ್ಣನವರು ಅವರು ಅಂತಿಮ ಕಾಲದಲ್ಲಿ ಇವತ್ತು ಎಲ್ಲ ಧರ್ಮೀಯರನ್ನ ಸಮಾನತೆಯನ್ನು ಕೊಟ್ಟು ಇವತ್ತು ಎಲ್ಲರಿಗೂ ನ್ಯಾಯವನ್ನು ದೊರಕಿಸಿ ಇವತ್ತು ಎಲ್ಲ ಧರ್ಮವನ್ನ ಸಹಿಷ್ಣುತೆಯನ್ನು ಹೊಂದ್ಕೋಬೇಕು ಅಂತೇಳಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಹೇಳಿದವರು। ಅದೇ 1400 ವರ್ಷಗಳ ಹಿಂದೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರು। ಇವತ್ತು ಅದನ್ನ ಮರೆತು ಧರ್ಮದ ಬಗ್ಗೆ ಗೌರವ ಇಲ್ಲ, ಯಾವ ಧರ್ಮದ ಬಗ್ಗೆನೂ ನಿಷ್ಠೆ ಇಲ್ಲ, ತನಗೇನು ಬಾಯಿಗೆ ಬರ್ತದ್ರೆ ಬೊಗಳ್ಬಿಡುದು। ಎಷ್ಟು ದಿವಸ ಬೊಗಳ್ತೀಯಪ್ಪ? 2 ದಿವಸ ಬೊಗಳ್ತಿ ಗೊಡ್ಡೆಮ್ಮೆ, ನಿನ್ನ ಟೈಮ್ ಬಂದೈತಿ। ಇಷ್ಟೊಂದು ಜನಸಾಗರ ಇವತ್ತು ಬಿಸಿಲು ಅನ್ನದೆ ಇವತ್ತು ಆ ಪವಿತ್ರವಾದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಇಟ್ಟಿರುವಂತಹ ನಿಷ್ಠೆ, ಪ್ರೀತಿ, ಬದ್ಧತೆ, ಇವತ್ತು ನಿನ್ನ ಅಂತಿಮ ಕಾಲ ಬಂದಿದೆ ಬಸವನಗೌಡ, ನಿನ್ನ ಅಂತಿಮ ಕಾಲ ಬಂದಿದೆ। ಇವನು ಹೇಳ್ತಾನ, ಕಾಂಗ್ರೆಸ್ ಪಕ್ಷ ಅವ್ರ ಆಫೀಸ್ ಮುಂದೆ ನಾ ಸತ್ರ ಅವ್ರ ಹೆಣ ನನ್ನ ಆಫೀಸ್ ಮುಂದೆ ಒಯ್ಬೇಡ್ರಿ ಅಂತ ಹೇಳ್ತಾನೆ ಇವ। ಇಲ್ಲೇನು ಬಿಟ್ಟಿ ಬಿದ್ದೈತಾನೆ ಕಾಂಗ್ರೆಸ್ ಪಕ್ಷ ನಿನಗ? ನಿನ್ಯಾವನೋ ಮಗ ಬಾ ಅಂದವ ನಮ್ಮ ಪಾರ್ಟಿಗೆ? JDS ಇದ್ದಾಗ ಹಿಂದೆ ಇದೇ ಜನಾಂಗ ಕಡೆ ಓಟ್ ಹಾಕಿಸ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ಅವರ ವೇಷ ಹಾಕೊಂಡು ಕದಗ ಹಿಡಿದಿಲ್ಲ ಆ ಮಗನ ನೀನು? ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಮಾತಾಡ್ತಿ? ಏನ್ ಗೊತ್ತೈತಿ ನಿನಗೆ ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ? ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಬಸವಣ್ಣವ್ರ ಬಗ್ಗೆ ಗೊತ್ತಿಲ್ಲ, ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಗೊತ್ತಿಲ್ಲ। ಯಾವ ದೇಶದಾಗ ಹುಟ್ಟಿಯಪ್ಪ ನೀನು? ಇವ ಹೇಳಿದಂತ ಕಾಂಗ್ರೆಸ್ ಆಫೀಸ್ ಮುಂದೆ ಇವನು ಹೆಣ ಸತೆ ತಗೊಂಡು ಹೋಗ್ಬೇಡ ಅಂತ ಹೇಳ್ತಾನ। ನಾನು ಹೇಳ್ತೀನಿ, ಇವ ಸತ್ರ ನಮ್ಮ ಕರ್ನಾಟಕದಾಗ ಇವನು ಮುಚ್ಚಾಕ್ ಬಿಡೋದು ಬೇಡ ಅನ್ನೋ ಮಾತನ್ನು ಹೇಳ್ತೀನಿ। ಇವನು ಇಲ್ಲೇ ಮುಚ್ಚಬಾರ್ದು, ನಮ್ಮ ಕರ್ನಾಟಕದಾಗ ಮುಚ್ಚೋದ ಅಯೋಗ್ಯವ। ಸರ್ವ ಜನಾಂಗದ ಶಾಂತಿಯ ತೋಟ ಇದು ಕರ್ನಾಟಕ, ಎಲ್ಲ ಜಾತಿ ಧರ್ಮದವರು ನಾವು ಒಂದಾಗಿ ನಡೆಯುವಂತ ಒಂದು ಪದ್ಧತಿಯಲ್ಲಿ ಹುಟ್ಟಿ ಜನಿಸಿದಂತವರಪ್ಪ। ನಿನ್ನಂಗ ಗೊಳ್ಳ ಹಿಂದುತ್ವ, ಮಾತೆತ್ತಿರ ಹಿಂದುತ್ವ ಅಂತ ಎಲ್ಲೈತಪ್ಪ? ಮುಸ ನೀನು ಅಲ್ಲೇ ಹುಟ್ಟಿಬಿಟ್ಟಿ, ಅದು ನಮ್ಗೆ ಉಸಾಕ ಹಿಂದುತ್ವ, ಅದಕ್ಕೆ ನಿನಗೆ ಒಟ್ಟು ಹೊರಗೆ ಹಾಕ್ಯಾರ। ಈಗ ಇನ್ನೂ ನಾಚಿಕೆ ಇಲ್ಲ ನಿನಗೆ?
ಮತ್ತೆ ಒಂದು ಹಿಂದುತ್ವದ್ದು ಇದನ್ನು ಕಟ್ತಾನಂತೀವ, ಬದ್ನಿಕಾಯಿ ಕಟ್ಟ ನಿಂದರು ಗಣಮಗನ ನೋಡ್ತೀನಿ. ನೀನು ಯಾವ ಪಾರ್ಟಿ ಅಂತ ಗೆದ್ದಿಯಲ್ಲ ಅವ್ರು ಹೊರಗೆ ಹಾಕ್ಯಾರಲ್ಲಪ್ಪ, ರಾಜೀನಾಮೆ ಕೊಡು. ಇವಾಗ ರಾಜೀನಾಮೆ ಕೊಡ್ಸೋಣ, ಅಪಾಲಜಿ ಕೇಳೋದು ಕ್ಷಮೆ ಕೇಳಂತ ಹೇಳೋದು ನಾವು ಅಂತ ಗಾಂಡುಗಳಲ್ಲ. ನೀನು ತಾಕತ್ತು ದಮ್ಮು ಇದ್ರೆ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಬರೋ ಗಣಮಗನ ತೋರಿಸ್ತೀವಿ ನಾವು ನಮ್ಮ ಹಮೀದ್ ಮುಸಾಫ್ ಸಾಹೇಬರಿಗೆ ಗೆಲ್ಲಿಸ್ಕೊಂಡ್ ಬರಲಿಲ್ಲ ಅಂದ್ರ ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ, ನಾವು ನಮ್ಮ ಅಪ್ಪಗ ಹುಟ್ಟಿಲ್ಲ. 1,20,000 ಮುಸ್ಲಿಮರದಾರಂತ ಇವಾಗ ಗೆದ್ದು ಬರ್ತಾನಂತ. ನೀನೇನೇನು ವೋಟಿಂಗ್ ಮಾಡಿಸಿ ಗೆದ್ದು ಬಂದಿ ಅಂತ ನನಗೆ ಗೊತ್ತೈತಿ. ಪಾಪ ಪವಿತ್ರವಾದ ಬಿಜಾಪುರ ನಗರವನ್ನ ಶಾಂತಿಯುತವಾಗಿ ಇಟ್ಟಂತವರು ಪುಣ್ಯಾತ್ಮರು ಆ ನಮ್ಮ ಪೂಜ್ಯರಾದಂತ ಸಿದ್ದೇಶ್ವರ ಸ್ವಾಮಿಗಳು. ಪಾಪ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತವ್ರು. ಇವತ್ತು ಸಿದ್ದೇಶ್ವರಿ ಅದೊಂದು ಬ್ಯಾಂಕ್ ಮಾಡಿಕೊಂಡು ಅದ್ರ ರೊಕ್ಕ ಹೊಡೆದು ಎಲ್ಲ ರೊಕ್ಕ ಹೊಡೆದು ಮಂದಿ ಮ್ಯಾಗ ದರ್ಬಾರ ದಬ್ಬಾಳಿಕೆ. ಎಷ್ಟು ದಿವಸ ಮಾಡ್ತೀಯಪ್ಪ? ಈಗ ಒಂದ ಕೇಳೋಣ, ಏನು ಬೇಡ. ಈಗ ನೀನು ಪಾರ್ಟಿ ಅಂತ ಹೊರಗೆ ಹಾಕ್ಯಾರ. ನೀನು ತಾಕತ್ತು ದಮ್ಮು ಅಂತೀಯಲ್ಲ, ನೀನು ತಾಕತ್ತು ದಮ್ ಇದ್ರ ರಾಜೀನಾಮೆ ಕೊಟ್ಟು ಇಲೆಕ್ಷನ್ಗೆ ಬಾ ಗಣಮಗನ. ನಾವು ತೋರಿಸ್ತಿಲ್ಲ ಅಂದ್ರೆ ನಮ್ಮ ಅಪ್ಪಗೆ ಹುಟ್ಟಿಲ್ಲ, ನಾವು ಮಕ್ ತೋರಿಸ್ತೀವಿ. ನೀನು ಕೊಟ್ಟು ಹೊಟ್ಟಿ ಮಾಡಿಕೊಂಡು ಏನೇನು ಮಾಡಿ ಗೊತ್ತತ್ ನಮಗೆ. ಅದಕ್ಕೆ ಈ ಸಾರಿ ನಮ್ಮ ಪಾರ್ಟಿಯವ್ರಿಗೆ ವಿನಂತಿ ಮಾಡ್ಕೊಂಡಿನಿ ನಾನು. ಇವತ್ತೇನಾದರೂ ನನಗೆಲ್ಲಾದರೂ ಒಂದು ಕಡೆ ಅವಕಾಶ ಕೊಡೋದಾದ್ರೆ ಬಿಜಾಪುರ ಅಂದ್ರೆ ನಮ್ಮ ಅಕ್ಕಂಡ ಜಿಲ್ಲೆ. ನಾನು ಬಿಜಾಪುರ ಜಿಲ್ಲೆದ, ನಮ್ಮ ಅಪ್ಪನು ಇಲ್ಲೇ ಉಸ್ತುವಾರಿ ಮಂತ್ರಿ ಆಗಿದ್ದು. ನಮಗೇನು ಬಾಗಲಕೋಟೆ ಬಿಜಾಪುರ ಹೊಸದಲ್ಲ, ನಾವು ಅಕ್ಕಂಡ ಬಿಜಾಪುರ ಜಿಲ್ಲೆದವ್ರ. ನನಗೇನು ನಮ್ಮ ಪಾರ್ಟಿಯವ್ರಿಗೆ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ, ಈ ಇಲೆಕ್ಷನ್ ಮುಗಿಯೋವರೆಗೂ ನನ್ನ ಬಿಜಾಪುರದಾಗ ಬಿಡ್ರಿ. ಈ ಒಂದು ತಾಕತ್ನ ಐಲೆಲ್ಲ ತೋರ್ಸಾನಿ. ಒಂದು ದಮ್ ಸುಂದರ ಮಾತಾಡೋದು, ಒಂದು ಧರ್ಮವನ್ನು ತಗೊಳ್ಳೋದು. ಇವತ್ತು ಧರ್ಮ ಏನೇ ಇಲ್ಲ ಇವ್ರದ್ದು ಮಾತಾಡಕ್. ಇವನಿಗೆ ಧರ್ಮನೇ ಇಲ್ಲ. ಸ್ವಂತದ ಲಿಂಗಾಯತ ಧರ್ಮದೋಗಿ ಹುಟ್ಟಿ ಲಿಂಗಾಯತ ಧರ್ಮದ ಗುರುಗಳನ್ನ ಇವತ್ತು ಬೈತಾನ. ಇವನಿಗೆ ನಾವಂತರೂ ಇವರು ಮನಸಾರೆ ನಾವು ಕಿತ್ತು ಹಾಕ್ಬಿಟ್ಟಿವಿ ನಮ್ಮ ಧರ್ಮದಿಂದ. ಇವನಿಗೆ ಅಯೋಗ್ಯ ಇವಾಗ ಯಾವ ಧರ್ಮದಾಗೂ ಇರೋಕಲ್ಲ, ಆಯ್ಕಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ನ್ಯಾಯ ಕೇಳಬೇಕು. ಇದು ಭಾರತೀಯರ ಹಕ್ಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಆ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ನಡೆಯುವಂತ ಭಾರತೀಯರು ನಾವು, ಭಾರತೀಯ ಪ್ರಜೆಗಳು ನಾವು. ಇವತ್ತು ಸುಮ್ಮನೆ ಅಲ್ಲೆಲ್ಲೋ ದಾಳಿ ಆಯ್ತು ಕಾಶ್ಮೀರದಲ್ಲಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಹೊಡ್ಕೋತಾರೆ. ಯುದ್ಧ ಮಾಡಬಾರ್ದಂದ್ರು ಪಾಕಿಸ್ತಾನ ವಿರುದ್ಧ ಮುಖ್ಯಮಂತ್ರಿಗಳು ಅಂತೇಳಿ. ಯುದ್ಧ ಮಾಡಬೇಡ ಅಂತೇಳಿ ಇಲ್ಲ. ಭಾರತೀಯರ ತತ್ವ ಸಿದ್ಧಾಂತ ಏನು? ಮಹಾತ್ಮ ಗಾಂಧೀಜಿಯವರು, ಮೌಲಾನಾ ಆಜಾದ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಇವತ್ತು ತ್ಯಾಗ ಮತ್ತು ಬಲಿದಾನ ಶಾಂತಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದರಲ್ಲಿ ಎಲ್ಲ ಜನಾಂಗದವರು ಹುತಾತ್ಮರಾದರು, ಶಹೀದಾದರು, ಜೀವವನ್ನು ಕೊಟ್ಟರು, ತ್ಯಾಗ ಕೊಟ್ಟರು. ಇವತ್ತು ಅಂತ ಒಂದು ದೇಶದಲ್ಲಿ ಜನಿಸಿದಂಥ ನಾವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಡೆದು ತೋರಿಸ್ತೀವಿ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ಸಹನೆ, ಸಮಾಧಾನ, ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಬಹಳ ಹಾದಿ ಅದಾವ. ಅದನ್ನು ಬಿಟ್ಟು ಯುದ್ಧ ಅಂತ ಯಾವ ಮಂದಿ ಇರಲಾರ್ದು 4 ಗುಡಿಸ್ಲಾ ಸುಟ್ಟು ಬಿಟ್ಟು 1971ರಾಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ವಾಜಪೇಯಿ ಅವರು ಹೇಳಿದ್ರು, ಅವರಿಗೆ ದುರ್ಗೆ, ಈ ದೇಶದ ದುರ್ಗಿ ಅಂತ ಹೇಳಿ ಹೆಸರು ಕೊಟ್ಟರು ವಾಜಪೇಯಿ, ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅವತ್ತೇ ಇದೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ 93,000 ಜನನ್ನ
ಇವತ್ತು ಬಂದಿ ಮಾಡಿ ಲಾವಾರದಲ್ಲಿ ಯುದ್ಧ ನಡೆದಿದ್ದು ಮರ್ತ್ವ. ಈ ದೇಶಕ್ಕಾಗಿ ಯುದ್ಧ ನಡೀತು. ಇವತ್ತು ಯಾರು ಹೋಮ ಮಾಡಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ನಾಟಕ ಆಡ್ತಾರೆ. ಮೋದಿ ಯಾವ ಮಂದಿ ಇಲ್ಲಾರ್ದು ಗುರುಸ್ಲಾ ಉಡೀಸ್ ಅಂತ ಆ ಟಿವಿ ಅವರು ಹೊಯ್ಕೊಳಕ್ ಕುಂತು ಬಿಟ್ರ. ಉಡೀಸ್ ಅಂತ ಎಷ್ಟು ಮಂದಿ ಚಾಯ್ ಹೊಡೆದ್ರಪ್ಪ? ಎಷ್ಟು ಮಂದಿಗೆ ಇವತ್ತು ನ್ಯಾಯ ಕೊಟ್ರಿ? ಪಾಪ 27 ಜನ ಕುಟುಂಬ. ಇವತ್ತು ಅಲ್ಲಿ ಸೆಕ್ಯೂರಿಟಿ ಇಲ್ಲ. ನಿಮಗೆ ಗೊತ್ತೈತಿ 2019 ಪೂರ್ವದಲ್ಲಿ ಏನು 350 kg RDX ಇವತ್ತು ನಮ್ಮ ದೇಶದ ಒಳಗೆ ಬಂದು ಅಷ್ಟೊಂದು ಯೋಧರು ಸತ್ರ. ಪುಲ್ವಾಮಾ ದಾಳಿ ಆಯ್ತಲ್ಲ, ಅದನ್ನು ಬಿಟ್ರ ಅಲ್ಲಿ ಅದ್ರ ದಿನ ತನಿಖೆನೇ ಇಲ್ಲ. ಅದು ಏನಾಯ್ತು, ಯಾಕೆ ಸತ್ರು, ಹೆಂಗ್ ಬಂತು RDX ನಮ್ಮ ದೇಶದಲ್ಲಿ 350 kg ಅನ್ನೋದು ಇದು ಯಾರಿಗೂ ಗೊತ್ತಿಲ್ಲ. ಇವತ್ತು ಸುಮ್ಮನೆ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣ ಅವ್ರಿಗೆ ಏನನ್ನೋದು ಅವ್ರಿಗೆ ಹೆಸರಿಟ್ಟರ ಒಂದು ಪಾಕಿಸ್ತಾನ್ ಏಜೆಂಟ್ ಅಂತ ಹೇಳಿ. ಇವನೇ ಅಂದಾನ ಪಾಕಿಸ್ತಾನ್ ಏಜೆಂಟ್ ಅಂತ. ನೀ ಯಾ ಏಜೆಂಟು? ನೀ ಯಾ ಏಜೆಂಟ್? ಚಕ್ಕ ಏಜೆಂಟ? ಯಾವ ಏಜೆಂಟ್ ನೀನು? OBI ಅದು ಆಗೈತೆ. ಅದು ಅದಕ್ಕೆ ಮುಂದುವರೆದು ಏನು ಇಟ್ಟಿದ್ದೆ ಅಂದ್ರೆ ಗೊಡ್ಡೆಮ್ಮಿ ಅಂದ್ರೆ ಹಾಲು ಹಿಂಡಂಗಿಲ್ಲ, ಅದು ಗೊಬ್ಬು ಆಗೋದಿಲ್ಲ, ಅದಕ್ಕೆ ಗೊಡ್ಡೆಮ್ಮಿ ಅಂತ. ಅದಕ್ಕೆ ಬಂಧುಗಳೇ, ತಾವು ದಿದಿಗೆಡೋದು ಬೇಡ, ನಾವು ನಮ್ಮ ಮನಸ್ಸನ್ನು ಹೊಡ್ಕೊಂಡು ನಡೆಯೋರು ಬೇಡ. ನಾವು ಭಾರತೀಯರು ಸಹನ ಉಳ್ಳವರ ಶಕ್ತಿ, ನಮ್ಮ ಶಾಂತಿ, ಸಮಾಧಾನ, ತ್ಯಾಗ, ಬಲಿದಾನ ನಮ್ಮ ರಕ್ತದಲ್ಲೇ ಐತಿ. ಆ ರಕ್ತದಲ್ಲಿರುವಂತಹ ತ್ಯಾಗ ಬಲಿದಾನವನ್ನ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶವನ್ನು ಕಟ್ಟಾನ. ಯಾವ ಪಾಕಿಸ್ತಾನ ಬರಲಿ, ಬೇಕಾದ ದೇಶ ಬರಲಿ, ಆ ಯುದ್ಧ ಮಾಡುವಂತ ಶಕ್ತಿ ಭಾರತೀಯರಲ್ಲಿ ಐತಿ. ಅದು ಸಂದರ್ಭ ಬಂದಾಗ ನಾವು ತೋರಿಸುವಂತವ್ರು ಆಗೋಣ. ಅದು ಬಿಟ್ಟು ಈ ಉಚ್ಚನಾಯಿಗಳು, ಈ ನಾಯಿಗಳು ಬಗಳೋದಕ್ಕೆ ನಾವೆಲ್ಲ ಗೌರವ ಕೊಡೋದು ಬೇಡ. ಇವತ್ತೇನು ತಾವು ಇಷ್ಟೊಂದು ಮನಸ್ಸಿನೊಂದು ಇವತ್ತು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಇವತ್ತು ಮಾತಾಡಿದಂಥವ್ರಿಗೆ ಉತ್ತರ ಕೊಡುವಂತಹ ಸಂದರ್ಭ ನಮಗೆ ಬಂದಿದೆ. ಆ ಉತ್ತರವನ್ನ ಕಡ್ಗ ಹಿಡ್ಕೊಂಡಲ್ಲ, ಓಟು ಮುಖಾಂತರ ತೋರ್ಸಾನ. ಓಟು ಮುಖಾಂತರ ಅದಕ್ಕೆ ರೆಡಿ ಆಗ್ರಿ. ಬರುತ್ತೆ, ಈಗ ಬರಲ್ಲ, ಇನ್ನ 2 ವರ್ಷಕ್ಕೆ ಬರುತ್ತೆ, 28ಕ್ಕೆ. ಅವಾಗ ಮತ್ತೆ ನಾವು ಬರ್ತೀವಿ ಅನ್ನೋದನ್ನ ನಾವು ತೋರ್ಸೋಣ. ಇದೇ ಬಿಜಾಪುರ ನಗರದಲ್ಲೇ ನಾವು ಮತ್ತೆ ಬರ್ತೀವಿ, ಬರ್ತೀವಿ. ಅದಕ್ಕೆ ಬಂಧುಗಳೇ, ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಲ್ಲ. ತಾವೆಲ್ಲ ಬಿಸಿಲಾಗಿ ನಿಂತೀರಿ ಪಾಪ. ಯಾಕಂದ್ರೆ ಇಷ್ಟೊತ್ತು ತಾವು ಕಾಯ್ದು ನನ್ನನ್ನ ಹಮೀದ್ ಮುಸ್ರಫ್ ಸಾಹೇಬ್ರು ಸ್ವತಃ ಬಂದು ನಮ್ಮನ್ನೆಲ್ಲ ಬರಮಾಡ್ಕೊಂಡ್ರು. ಬಹುತೇಕ ಬಂಧುಗಳೇ, ನಮ್ಮನ್ನ ನಿಮ್ಮನ್ನ ಒಡೆಯೋದಕ್ಕೆ ಯಾರಿಂತರೂ ಸಾಧ್ಯ ಇಲ್ಲ. ಆ ಒಡೆಯುವಂತ ಕೈಗಳಿಗೆ, ಒಡೆಯುವಂತ ಮನಸ್ಸುಗಳಿಗೆ ಆ ಭಗವಂತ ಖಂಡಿತವಾಗಿ ಶಿಕ್ಷೆ ಕೊಡ್ತಾನೆ ಅನ್ನೋದು ನನಗೆ ವಿಶ್ವಾಸ ಇದೆ. ಆ ಭಗವಂತನ ಮೇಲೆ, ಅಲ್ಲಾಹನ ಮೇಲೆ ನಾವು ಬಹಳ ದೃಢವಾದ ವಿಶ್ವಾಸ, ನಂಬಿಕೆಯನ್ನು ಇಡೋಣ. ಖಂಡಿತವಾಗಿ ಯಾರೇ ತಪ್ಪು ಮಾಡಿದ್ರು ಕೂಡ ಆ ಶಿಕ್ಷೆ ಸಿಗುತ್ತೆ. ಅದಕ್ಕೆ ನಾವು ಕಾಯ್ದು ನೋಡೋಣ ಅನ್ನೋ ಮಾತನ್ನು ಹೇಳ್ತಾ, ಇವತ್ತೇನು ನಮ್ಮ ಎಲ್ಲ ತನ್ವೀರ್ ಹಾಸ್ಮಿ ಗುರುಗಳ ಅಧ್ಯಾಗಿ ಎಲ್ಲ ಧರ್ಮ ಗುರುಗಳ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಇವತ್ತು ಅವರು ಮಾತಾಡಿದ್ದು ತಪ್ಪು. ಆ ತಪ್ಪಿಗೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕೆ ಸಮಯ ಕಾಯನ ಬಂಧುಗಳೇ, ಸಮಯಕ್ಕೆ ತಕ್ಕ ನಾವು ತೋರ್ಸೋಣ ಅನ್ನೋ ಮಾತನ್ನ ಕೊನೆಯದಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ನನ್ನನ್ನ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಬರಮಾಡಿಕೊಂಡು ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಿ. ತಮಗೆ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸಿ, ನಿಮ್ಮ ಜೊತೆಗೆ ನನ್ನ ಉಸಿರಿರೋವರೆಗೂ ನಾನು ಒಂದು ಮಾತನ್ನು ಇಲ್ಲಿ ಕೊಟ್ಟು ಹೋಗ್ತೀನಿ. ಬಂಧುಗಳೇ, ನೆನಪಿಟ್ಟುಕೊಳ್ರಿ, ನನ್ನ ಉಸಿರಿರೋವರೆಗೂ ನಾನು ಎಲ್ಲ ಧರ್ಮೀಯರ ಜೊತೆಗೆ, ಹಜರತ್ ಮೊಹಮ್ಮದ್ ಪೈಗಂಬರ್ ಅವ್ರ ಜೊತೆಗೆ, ಹಜರತ್ ಟಿಪ್ಪು ಸುಲ್ತಾನ್ ಅವ್ರ ಜೊತೆಗೆ, ಇವತ್ತು ಬಸವಣ್ಣ ಅವ್ರ ಜೊತೆಗೆ, ಎಲ್ಲ ಧರ್ಮೀಯರ ಜೊತೆಗೆ ನಾವು ಒಂದಾಗಿ ನಡೆಯೋಣ ಅನ್ನೋ ಮಾತನ್ನ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.